ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 25ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎನ್ನುವಂಥ ಚಾಪ್ಟರ್ ಇಂದ ಸಾಹಿತ್ಯ ಕ್ಷೇತ್ರಕ್ಕೆ ವಿಜಯನಗರದ ಅರಸರ ಕೊಡುಗೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ವಿಜಯನಗರ ಕಾಲದಲ್ಲಿ ಸಾಹಿತ್ಯ ರಚನೆ ಆಯಿತು. ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವ, ಚಾಮರಸರು ರಚಿಸಿದ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕನ್ನಡದ ಪ್ರಮುಖ ಕಾವ್ಯಗಳು. ಭೀಮಕವಿಯು ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿ ಬಸವ ಪುರಾಣವನ್ನ ಕನ್ನಡದಲ್ಲಿ ಬರೆದಿದ್ದಾನೆ. ಬಸವಾದಿ ಶಿವಶರಣರ ವಚನಗಳ ಸಂಕಲನವಾದ ಶೂನ್ಯ ಸಂಪಾದನೆ ಪ್ರಮುಖ ರಚನೆಯಾಯಿತು. ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಕೂಡ ಆಗಿನ ಒಂದು ಪ್ರಮುಖ ಕೃತಿ ಮಕ್ಕಳು. ಓಕೆನಾ. ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದರು. ಕನಕದಾಸರು ಬರೆದಂತಹ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ ಮತ್ತು ರಾಮಧ್ಯಾನ ಚರಿತ್ರೆ. ಓಕೆ, ರಾಮಧ್ಯಾನ ಚರಿತ್ರೆ ಇವು ಪ್ರಮುಖವಾದಂಥವು. ಓಕೆ, ರಾಮಧಾನ್ಯ ಚರಿತ್ರೆ ಇವು ಪ್ರಮುಖವಾದಂಥವು. ಸಂಸ್ಕೃತದಲ್ಲಿ ವಿದ್ಯಾಶರಣರ ಶಂಕರ ವಿಜಯ ಸರ್ವದರ್ಶನ ಸಂಗ್ರಹ ರಚನೆಗೊಂಡವು. ಸಾಯಣಾಚಾರ್ಯರು, ಸೋದರ ಸಾಯಣಾಚಾರ್ಯರು ಬರೆದಂತಹ, ಇವರ ಸೋದರರು ಆದಂತಹ ಯಾರ ಸೋದರರು ಅಂತಾರೆ, ವಿದ್ಯಾರಣ್ಯರ ಸೋದರರಾದಂತಹ ಸಾಯಣಾಚಾರ್ಯರು ರಚಿಸಿದ ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನ ರಚಿಸಿದರು. ಗಂಗಾದೇವಿ ಅಂತಂದ್ರೆ ಕಂಪಣ್ಣನ ಮಡದಿಯಾದಂತಹ ಗಂಗಾದೇವಿಯು, ಕಂಪಣ್ಣರಾಯನ ಮಡದಿಯಾದಂತಹ ಗಂಗಾದೇವಿಯು ಮಧುರಾ ವಿಜಯಂ ಎಂಬ ಕೃತಿಯನ್ನ ರಚಿಸಿದಳು. ಇದರಲ್ಲಿ ಕಂಪಣರಾಯನ ದಂಡಯಾತ್ರೆಗಳು ಮತ್ತು ಪ್ರಸಿದ್ಧ ಕ್ಷೇತ್ರಗಳ ಬಗ್ಗೆ ವಿವರಣೆ. ಅಲ್ಲಸಾನಿ ಪೆದ್ದಣ್ಣನ ಮನುಚರಿತ್ರವು, ತಿಮ್ಮಣ್ಣನ ಪಾರಿಜಾತಾಪಹರಣಂ, ತೆನಾಲಿ ರಾಮಕೃಷ್ಣನ ಉಭಟಾರಾಧಯ ಚರಿತಂ. ಓಕೆ, ತೆನಾಲಿ ರಾಮಕೃಷ್ಣನ ಉಭಟಾರಾಧ್ಯ ಚರಿತಂ ಎಂಬಂತಹ ಕೃತಿಗಳು ಪ್ರಮುಖ ಕೃತಿಗಳಾಗಿವೆ. ತೆಲುಗು ಕೃತಿಗಳು, ಇವು ತೆಲುಗು ಕೃತಿಗಳು. ಓಕೆನಾ ಮಕ್ಕಳೇ. ಪರಂಜ್ಯೋತಿಯರ್ಯ ತಿರುವಳಯಾಡಲ್ ಪುರಾಣಂ ಎಂಬಂತಹ ತಮಿಳು ಕೃತಿ ಕೂಡ ಈ ಕಾಲದಲ್ಲಿ ರಚನೆಗೊಂಡಿತ್ತು. ಪರಂಜ್ಯೋತಿಯರ್ ಎಂಬಂತಹ ಕವಿಯ ತಿರುವಳಯಾಡಲ್ ಪುರಾಣಂ ಎಂಬಂತಹ ತಮಿಳು ಕೃತಿ ಕೂಡ ರಚನೆಗೊಂಡಿತ್ತು. ವಿಜಯನಗರ ಕಾಲದಲ್ಲಿ ಹೀಗಾಗಿ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗತ್ತೆ. ಓಕೆ, ಥ್ಯಾಂಕ್ ಯು.